ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ಬಿಗ್ ಬಾಸ್ ಅಂತೂ ಮುಗೀತು. ಸೋಷಿಯಲ್ ಮೀಡಿಯಾದಾಗ ಜನಬಲನೋ ಹಣಬಲನೋ ಅಂತೇಳಿ ಒಂದು ದೊಡ್ಡ ಏನಂತಾರ ಹೂಳು ಎಬ್ಬಿಸಿಬಿಟ್ಟಿದ್ರಿ. ಕೊನೆಗೂ ಜನಬಲ ಅಂತೂ ಗೆದ್ದಾಯಿತು. ಗಿಲ್ಲಿ ನಟ ಅವ್ರು ಗೆದ್ದರು, ಅವರಿಗೂ ಕೂಡ ಅಭಿನಂದನೆಗಳು. ಮತ್ತು ಅದೇ ರೀತಿಯಾಗಿ ಈಗ ಬಿಗ್ ಬಾಸ್ ಮುಗೀತು. ಇನ್ನು ಮುಂದೆ ಮತ್ತೆ ವಿಚಾರ ಏನಪ್ಪ ಅಂತಂದ್ರೆ, ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದ ವ್ಯವಸ್ಥೆ ಕುರಿತು ಮಾತನಾಡಿರ್ತಕ್ಕಂಥ ಲೋಕೇಶ್ ರಾಥೋಡ್ ಮತ್ತು ಪುನೀತ್ ರಾಜ್ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದ ಕಳಪೆ ಕಾಮಗಾರಿ ಇದೆ ಅಂತೇಳಿ ಅದರ ಪರವಾಗಿ ಏನಪ್ಪ ಅಂತಂದ್ರೆ ಹೋರಾಟ ಮಾಡಿ ಧ್ವನಿ ಎತ್ತಿದ್ದರ ಕುರಿತು ಅವರ ಮೇಲೆ ಏನಪ್ಪ ಅಂತಂದ್ರೆ ಸುಳ್ಳು ಕೇಸು ದಾಖಲಿಸಿರ್ತಕ್ಕಂಥ ಜಿಲ್ಲಾಡಳಿತದ ವಿರುದ್ಧ ಏನಪ್ಪ ಅಂತಂದ್ರೆ 20ನೇ ತಾರೀಕು ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ಎಲ್ಲ ಕ್ರಿಯೇಟರ್ಸ್ಗಳು ನಿಮ್ಮಿಂದ ಸಾಧ್ಯ ಇದನ್ನು ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು, ಮಾತಾಡ್ರಿ. ಈ ಲೋಕೇಶ್ ರಾಥೋಡ್ ಮತ್ತು ಪುನೀತ್ ರಾಜ್ ಕುಮಾರ್ ಕಮ್ತಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು. ಕೇಸ್ ಹಿಂಪಡೆಯಲು ನೀವು ಮಾತಾಡಬೇಕು. ಯಾವ ರೀತಿ ನೀವು ಗಿಲ್ಲಿ ನಟ ಓಟ್ ಹಾಕ್ರಿ ಅಂತೇಳಿ ಎಲ್ಲಿಂದ ಎಲ್ಲಿ ತನಕ ಕ್ರೇಜು, ಯಾವ ರೀತಿ ಎಲ್ಲಿನ ಥರ ಅವಾಂತರ ಸೃಷ್ಟಿಯಾಗಿತ್ತಂದ್ರೆ, ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕೆಲವೊಂದಿಷ್ಟು ಸಂಘಟನೆಗಳು ಸೇರಿ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೂ ಸಾಕಾಗಲ್ಲ. ಯಾವ ಸಂಘಟನೆಗಳು ಯಾದಗಿರಿಯಲ್ಲಿದ್ದಾವೆ ಎಲ್ಲ ಸಂಘಟನೆಗಳು ಕೂಡ ಅವರ ಜೊತೆ ಕೈ ಜೋಡಿಸ್ರಿ. ಅವ್ರು ಯಾವುದೇ ರೀತಿ ಒಂದು ಜಾತಿಗಾಗಿ, ಅವ್ರ ಮನೆಗಾಗಿ, ಅವರ ಸ್ವಂತಕ್ಕಾಗಿ ಹೋರಾಟ ಮಾಡಿ ಕೇಸ್ ದಾಖಲಿಸಿಕೊಂಡಿಲ್ಲ. ದಯವಿಟ್ಟು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಇನ್ನೂ ಬೆಂಬಲ ನೀಡಿರೋರಿಗೆ. ಸತ್ಯದ ಪರವಾಗಿ ಹೋದ್ರೆ ಮತ್ತೆ ಈ ಕೇಸ್ ಹಾಕ್ತಾರಂದ್ರೆ ಇನ್ನು ಕೇಳೋರು ಯಾರು ಅದ್ರ ಬಗ್ಗೆದಾಗ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬಾರ್ದಂದ್ರೆ ಏನು ಅವ್ರು ಮಾಡೋದನ್ನೆಲ್ಲ ನೋಡಿ ಸುಮ್ಮನೆ ಕೂರ್ಬೇಕಾ? ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಯೇಟರ್ಸ್ಗಳು, ಸೋಷಿಯಲ್ ಮೀಡಿಯಾ, ದೊಡ್ಡ ದೊಡ್ಡ ಪೇಜ್ಗಳು ಮತ್ತು ಬರೀ ಯಾದಗಿರಿ ಜಿಲ್ಲೆ ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಪೇಜಸ್ಸು ಕ್ರಿಯೇಟರ್ಸ್ಗಳಿಗೆಲ್ಲ ಕೇಳ್ತಿರೋದು ಇಷ್ಟೇ. ದಯವಿಟ್ಟು ನೀವು ಕೂಡ ಇದರಿಂದ ಧ್ವನಿ ಎತ್ತರಿ. ಇದರ ಪರವಾಗಿ ಇದು ನಿಮ್ಮಿಂದ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ತದಲ್ಲ, ಅದಕ್ಕಾಗಿ. ಯಾಕಂದ್ರೆ ವಿಷಯ ಇಷ್ಟೇ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾಂಗಣ ವ್ಯವಸ್ಥೆ ಹಾಳಾಗಿದೆ, ಮುಂದೆ ಇಲ್ಲಿಂದ ಒಳ್ಳೊಳ್ಳೆ ಪ್ರತಿಭೆಗಳು ಹುಟ್ಟುತ್ತಾರ, ಆ ಪ್ರತಿಭೆಗೆ ನೀವು ಸಹಕಾರ ನೀಡ್ರಿ ಅಂತೇಳಿ ಒಂದು ಸತತ 5 ವರ್ಷಗಳ ಕಾಲ ಏನಪ್ಪ ಅಂತಂದ್ರೆ ಹೋರಾಟ ಮಾಡ್ತಾ ಬಂದು ದಿನಾಂಕ 5/1/2026 ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ಹೋದಾಗ ಅವ್ರಿಗೆ ಒಳಗಡೆ ಬಿಡಂಗಿಲ್ಲ. ಆ ಕಾರಣಕ್ಕಾಗಿ ಅವ್ರು ನಮ್ಮ ಪೊಲೀಸರ ಮಧ್ಯೆ ಮತ್ತು ಅವ್ರ ಮಧ್ಯೆ ಏನೋ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತಾ. ಅದಾದ ನಂತರ ಮತ್ತೆ ಒಳಗಡೆ ಬಿಡ್ತಾರ, ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರ. ಅಲ್ಲಿ ಇರ್ತಕ್ಕಂಥ ಒಂದು 5 ಮುಖ್ಯಾಂಶಗಳು ಏನಪ್ಪ ಅಂತ ಓದಿ ಹೇಳ್ಬೇಕಂತೇಳಿ ಅವ್ರಿಗೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ಎಲ್ಲ ನನಗೆ ಟೈಮ್ ಇಲ್ಲ ಅಂತೇಳಿ ಬಿಟ್ಟು ಹೋಗ್ತಾರೆ. ಅದರ ಪರವಾಗಿ ಏನೋ ಒಂದು ಸ್ವಲ್ಪ ಏನೋ ಒಂದು ಘೋಷಣೆಗೆ ಹೋಗಿರ್ತಾರೆ ಅಷ್ಟೇ. ಅದು ಮತ್ತು ಅವಹೇಳನಕಾರಿ ಈ ಥರ ಅಂತ ಯಾವುದೇ ರೀತಿ ಘೋಷಣೆಗೆ ಹೋಗಿಲ್ಲ. ಅದಕ್ಕೆ ಅವ್ರು ಏನಪ್ಪ ಅಂತಂದ್ರೆ ಕರ್ತವ್ಯ ಕಡ್ಡಿಪಡಿಸ್ಯಾರ ಅಂತೇಳಿ ಲೋಕೇಶ್ ರಾಥೋಡ್ ಮತ್ತು ಪುನೀತ್ ರಾಜ್ ಕುಮಾರ್ ಕಮ್ತಿಗೆ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಕೇಸ್ FIR ದಾಖಲು ಮಾಡ್ಯಾರ. ಆ ಕೇಸನ್ನು ಹಿಂಪಡೆಯಲು ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು ದಿನಾಂಕ 20/1/2026 ಹೋರಾಟ ಹಮ್ಮಿಕೊಂಡಾರ. ದಯವಿಟ್ಟು ಇನ್ನೂ ಯಾವುದ್ಯಾವುದು ಸಂಘಟನೆಗಳು, ಎಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಕೂಡ ಅವ್ರಿಗೆ ಸಹಕಾರ ನೀಡಬೇಕು. ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದವರಿಗೆ ಈ ರೀತಿ ಕೇಸ್ ಹಾಕ್ತಾರಂದ್ರೆ ಮತ್ತೆ ಈಗ ನಾಳೆ ನಮ್ಮ ಮನೆ ಪಕ್ಕ ಏನಪ್ಪ ಅಂತಂದ್ರೆ ಏನೋ ಒಂದು ಸಿಸಿ ರಸ್ತೆ ಕಾಮಗಾರಿ ಬಂದಿರ್ತದೆ, ಅದನ್ನು ಕಳಪೆ ಗುಣಮಟ್ಟದ ಮಾಡ್ಕೊಂಡು ಹೋಗ್ತಾನೆ. ಅದು ಇಂತಿಷ್ಟು ವರ್ಷಕ್ಕಂತಿರ್ತದೆ, ಏನೋ ತಿಂಗಳ ವರ್ಷ ಮಾಡಿಸ್ತಾರೆ. ಸರ್ಕಾರದಾಗ ಏನು ವರ್ಷ ಅನುಮೋದನೆ ಮಾಡ್ತದೆ. ಅಲ್ಲಿ ತನಕ ನಾವು ಬಾಳ್ಬೇಕಲ್ಲ, ಅದ್ರ ಬಗ್ಗೆ ಮತ್ತು ಹಾಗಾದ್ರೆ ಧ್ವನಿ ಎತ್ತಲಕ್ಕೆ ಹೋದ್ರೆ ಅದ್ರ ಪರವಾಗಿ ಧ್ವನಿ ಎತ್ತಿದ್ರೆ ಕೇಸ್ ಬೀಳ್ತದಂದ್ರೆ ಎಲ್ಲಿದ್ದೀವಿ ನಾವು? ಪ್ರಜಾಪ್ರಭುತ್ವದ ಬದುಕಲಾಗತ್ತೀವೋ ಇಲ್ಲ ಯಾವುದಾದ್ರೂ ಸರ್ವಾಧಿಕಾರದಾಗ ಬದುಕಲಾಗತ್ತೀವೋ? ದಯವಿಟ್ಟು ಪ್ರಜೆಗಳು ಎಚ್ಚೆತ್ಕೊಳ್ಳಿ. ಇಷ್ಟೇ ನಾನು ಹೇಳ್ತಿರೋದು. ಜನವರಿ 20 1ನೇ ತಿಂಗಳು 2026 ಈ ಬರ್ತಕ್ಕಂಥ 20ನೇ ತಾರೀಕಿನಂದು ಹೋರಾಟ ಮಾಡ್ಲಾಕತ್ತಾರೆ. ಅದಕ್ಕೆಲ್ಲರೂ ಕೂಡ ತಾವೆಲ್ಲರೂ ಸಹಕಾರ ನೀಡಿ ಬೆಂಬಲಿಸಬೇಕು. ಮತ್ತು ಎಷ್ಟು ಸಹಕಾರ ನೀಡಲಿಕ್ಕಾಗುತ್ತೋ ಅವತ್ತಿನ ದಿನ ಹೋರಾಟದಾಗ ಭಾಗಿಯಾಗ್ರಿ. ಅವ್ರ ಹೋರಾಟ ಯಶಸ್ವಿ ಆಗಲಿ. ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ. ಇಲ್ಲಾಂದರೆ ಈ ರೀತಿ ಕೇಸ್ ಹಾಕಿದರೆ ಮುಂದೆ ಯಾರೂ ಬರಲ್ಲ. ಯಾವುದೇ ರೀತಿ ಅನ್ಯಾಯ ಕ್ರಮದ ವಿರುದ್ಧ ಯಾರೂ ಧ್ವನಿ ಎತ್ತಂಗಿಲ್ಲ. ನಮಗೆ ಯಾಕೆ ಬೇಕು ಬಿಡ ಅಂತೇಳಿ ಸುಮ್ಮನೆ ಕೊಡ್ತಾರೆ. ಅದಕ್ಕಾಗಿ ಇದರ ಪರವಾಗಿ ಲೋಕೇಶ್ ರಾಥೋಡ್ ಮತ್ತು ಪುನೀತ್ ರಾಜ್ ಕುಮಾರ್ ಸರ್ ಕಮ್ತಿಗೆ ಅವ್ರ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಜನರು ಅವ್ರ ಪರವಾಗಿ ನಿಲ್ಲಬೇಕು. ನೀವು ಯಾವ ರೀತಿ ಏನಂದ್ರೆ ಬಿಗ್ ಬಾಸ್ ಶೋಗೆ ಏನಪ್ಪ ಅಂತಂದ್ರೆ ಗಿಲ್ಲಿನೇ ಗೆಲ್ಲಬೇಕಂತೇಳಿ ಸೋಷಿಯಲ್ ಮೀಡಿಯಾದಾಗೆಲ್ಲ ಕ್ರಿಯೇಟ್ ಮಾಡಿದ್ರಲ್ಲ ಒಂದು ಆಹ್ವಾನ, ಅದೇ ರೀತಿಯಾಗಿ ಇವ್ರ ಮೇಲೆ ಇರ್ತಕ್ಕಂಥ ಕೇಸನ್ನು ಹಿಂಪಡೆಯಬೇಕು. ಜಿಲ್ಲಾಧಿಕಾರಿಗಳು ಕೇಸ್ ಹಿಂಪಡ್ಕೊಂಡು ಮತ್ತು ಅದು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕ್ರೀಡಾಂಗಣ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಬಯಲಿಗೆ ತರಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತಿರಿ, ಎಲ್ಲರೂ ಸಹಕಾರ ನೀಡ್ರಿ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು